ಡಿಕೆ ಶಿವಕುಮಾರ್ ಅವರ ಸಂಪುಟವನ್ನ ಸೇರುವುದಕ್ಕೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಬಸವರಾಜ ಶಿವಗಂಗಾ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಬಸವರಾಜ ಶಿವಗಂಗಾ. ಸದಾಶಿವನಗರದ ಸಿಎಂ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ನೂತನ ಶಾಸಕರ ಕೋಟಾದ ಅಡಿ ಸಚಿವ ಸ್ಥಾನವನ್ನ ಪಡೆಯಲೇಬೇಕು ಅನ್ನುವುದು ಬಸವರಾಜ ಶಿವಗಂಗಾ ಅವರ ಪ್ಲಾನ್. ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಈ ಹಿಂದೆ ಶಾಸಕನಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿ ಗಮನವನ್ನ ಸೆಳೆದಿದ್ರು ಬಸವರಾಜ ಶಿವಗಂಗಾ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಬಹಿರಂಗ ಹೇಳಿಕೆಗಳನ್ನ ನಿರ್ಭೀತಿಯಿಂದ ಕೊಟ್ಟವರಲ್ಲಿ ಇವರು ಕೂಡ ಒಬ್ರು. ಈಗ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋಕೆ ಬಸವರಾಜ ಶಿವಗಂಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ಸಚಿವ ಸ್ಥಾನವನ್ನ ಪಡೆದೇ ಜಿಲ್ಲೆಗೆ ಮರಳುವುದಕ್ಕೆ ಶಿವಗಂಗಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಯಾವುದೇ ಭಯ ಇಲ್ಲದೆ ಹೇಳಿಕೆಯನ್ನ ಕೊಟ್ಟವರಲ್ಲಿ ಬಸವರಾಜ ಶಿವಗಂಗಾ ಕೂಡ ಒಬ್ರು. ಗುರುವಿನ ಶಿಷ್ಯ ಈಗ ಗುರುವಿನಿಂದ ಕಾಣಿಕೆಯನ್ನ ಕೇಳುವಂತಹ ಸಮಯ. ಬಟ್ ಗುರು ಕಾಣಿಕೆಯನ್ನ ಕೊಡ್ತಾರ ಶಿಷ್ಯನಿಗೆ ಅಂತ ಹೇಳಿ? ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಸಂದರ್ಭಗಳಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರು ಇಂದಲ್ಲ ಮುಖ್ಯಮಂತ್ರಿ ಆಗ್ತಾರೆ, ಅವರು ನಮ್ಮ ನಾಯಕರು ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆದಷ್ಟು ಬೇಗ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಕೂಡ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಕೂಡ ಬೀಸ್ತಾ ಇದ್ರು ಹಲವು ಸಂದರ್ಭಗಳಲ್ಲಿ. ಸೊ ಇದೀಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಸೊ ಹಾಗಾಗಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರ್ತಕ್ಕಂಥ ಶಿವಗಂಗಾ ಅವರು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಖುದ್ದು ರಾಹುಲ್ ಗಾಂಧಿ ಅವರು ಕೂಡ ಸಚಿವ ಸಂಪುಟದಲ್ಲಿ 2ನೇ ಹಂತದಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಇದರ ಸುಳಿವನ್ನ ಅರ್ತಿರುವಂತಹ ಶಿವಗಂಗಾ ಅವರು ಸೊ ಮೊದಲ ಬಾರಿ ಗೆದ್ದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆದ್ರೂ ಕೂಡ ನಮಗೆ ಒಂದು ಅವಕಾಶವನ್ನು ಕೊಡಿ ಹೊಸ ಮುಖ ಅನ್ನುವಂಥ ಕಾರಣಕ್ಕಾಗಿ ಆ ಕೋಟದಡಿ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಮೇಲೆ ಒತ್ತಡ ಹಾಕುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅವರು ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸೋದಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಶಿವಗಂಗಾ ಅವರಿಗೆ ಆ ಕೋಟಾದಲ್ಲಿ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಬಲ್ಲಮೂಲಗಳ ಪ್ರಕಾರ ಈಗಾಗಲೇ ಕೂಡ ಶರತ್ ಬಚ್ಚೇಗೌಡ ಆಗಿರ್ಬೋದು, ಪೊನ್ನಣ್ಣ ಆಗಿರ್ಬೋದು ಸೇರಿದಂತೆ ಕೆಲವರಿಗೆ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಮೊದಲ ಬಾರಿ ಗೆದ್ದಿರುವಂಥ ಕೆಲವರಿಗೆ ಅವಕಾಶಗಳನ್ನ 2ನೇ ಹಂತದ ಸಂಪುಟದಲ್ಲಿ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದೆ. ಆದ್ರೆ ಶಿವಗಂಗಾ ವಿಚಾರದಲ್ಲಿ ನಿಜಕ್ಕೂ ಅವಕಾಶ ಸಿಗುತ್ತಾ ಇಲ್ಲೋ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ವಿದ್ಯಾಶ್ರೀ. ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.